ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ನ ಮೊದಲ ಪ್ರೋಮೋ ಕೂಡ ಅಪ್ಡೇಟ್ ಆಗಿರುವಂಥದ್ದು. ಸೊ ಈ ಒಂದು ಪ್ರೋಮೋದಲ್ಲಿ ಈ ವಾರದ ನಾಮಿನೇಷನ್ ಚಟುವಟಿಕೆ ನಡೀತಾ ಇದೆ. ಸೊ ಅಂಥ ಸಮಯದಲ್ಲಿ ನಮ್ಮ ರಜತ್ ಮತ್ತು ಧ್ರುವಂತ್ ಅವರ ಮಧ್ಯೆ ತುಂಬ ಜೋರಾಗಿ ಜಗಳ ನಡೀತಾ ಇದೆ. ಅಷ್ಟೇ ಅಲ್ಲದೆ ಇಲ್ಲಿ ರಜತ್ ಅವರು ಧ್ರುವಂತ್ಗೆ ಹೊಡೆಯೋ ರೇಂಜ್ಗೆ ಹೋಗ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬನ್ನಿ ಇಲ್ಲಿ ಯಾವ ವಿಚಾರಕ್ಕೆ ಜಗಳ ಆಡ್ತಾ ಇದ್ದಾರೆ, ಯಾಕೆ ಇಷ್ಟು ಜೋರಾಗಿ ರಂಪ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸದಾಗಿ ಬಂದು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರ್ಬೋದು. ಸೊ ನಿನ್ನೆ ಎಪಿಸೋಡ್ನಲ್ಲಿ ಬಿಗ್ ಬಾಸ್ ಮನೆಗೆ ಈಗ ಒಂದು ರಾಕ್ಷಸ ಡೆವಿಲ್ ಎಂಟ್ರಿ ಕೊಟ್ಟಾಗಿದೆ. ಸೊ ಈಗ ನಿಯಮಬದ್ಧವಾಗಿ ರೂಲ್ಸ್ಗಳನ್ನೆಲ್ಲ ಬ್ರೇಕ್ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಮನೆಯದು. ಸೊ ಈಗ ಸ್ಪರ್ಧಿಗಳು ಮಾಡ್ತಾ ಇಲ್ಲ. ಸೊ ಅಲ್ಲಿ ಬಂದಿರುವಂಥ ರಾಕ್ಷಸ ವಿಲನ್ ಅಲ್ಲಿರುವಂಥ ಸ್ಪರ್ಧಿಗಳ ರೂಲ್ಸ್ಗಳನ್ನ ಬ್ರೇಕ್ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ನಿಮಗೆಲ್ಲ ಗೊತ್ತಿರ್ಬೋದು, ಮೂಲ ನಿಯಮಗಳಾದಂಥ ನಾಮಿನೇಷನ್ ವಿಚಾರದ ಬಗ್ಗೆ ಯಾರೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಮಾತಾಡೋ ಹಾಗಿರಲಿಲ್ಲ. ಬಟ್ ನಿನ್ನೆ ವಿಲನ್ ಕೊಟ್ಟಂಥ ಒಂದು ರೂಲ್ಸ್ನಿಂದ ಆ ಒಂದು ರೂಲ್ಸ್ನ ಬ್ರೇಕ್ ಮಾಡಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಅದೇ ರೀತಿ ಈಗ ಈ ವಾರದ ನಾಮಿನೇಷನ್ ಚಟುವಟಿಕೆ ಕೂಡ ನಡೀತಾ ಇದೆ. ಸೊ ಅದು ಕೂಡ ಒಂದು ಡಿಫ್ರೆಂಟ್ ಸ್ಟೈಲಲ್ಲಿ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಈಗ ಕಳೆದ ವಾರ ಜೋಡಿ ಕ್ಯಾಪ್ಟನ್ ಆಗಿರುವಂತಹ ಯಾರು ನಮ್ಮ ಸ್ಪಂದನ ಮತ್ತು ಅಭಿಷೇಕರಲ್ಲಿ ಅಭಿಷೇಕ್ ಆಲ್ರೆಡಿ ಎಲಿಮಿನೇಟ್ ಆಗಿ ಹೋದರು. ಈಗ ಸ್ಪಂದನ ಅವರು ಮನೆಯ ಕ್ಯಾಪ್ಟನ್ ಆಗಿದ್ದಾರೆ. ಸೊ ಇಂಥ ಸಮಯದಲ್ಲಿ ನಿನ್ನೆ ಒಂದು ದೊಡ್ಡ ಡೀಲ್ನಲ್ಲಿ ನಮ್ಮ ಚೈತ್ರ ಅವರಿಗೆ ಯಾರು ಮನೆಗೆ ಬಂದಿರುವಂಥ ರಾಕ್ಷಸ ಡೆವಿಲ್ ಚೈತ್ರ ಅವ್ರನ್ನ ಮನೆ ಕ್ಯಾಪ್ಟನ್ ಆಗಿ ಮಾಡಿದ್ರು ಅಂತಲೂ ಕೂಡ ಹೇಳ್ಬೋದು. ಅದು ಕೂಡ ಒಂದು ದೊಡ್ಡ ಪ್ಲಾನ್ ಮಾಡಿಕೊಂಡೆ ಆ ಒಂದು ವಿಷಯಗಳಲ್ಲಿ ಆ ಚೈತ್ರ ಅವ್ರನ್ನ ಅಂದರೆ ಈಗ ಈ ವಾರದ ಕ್ಯಾಪ್ಟನ್ ಆಗಿ ಮಾಡಿದ್ರು ಅಂತಲೂ ಕೂಡ ಹೇಳ್ಬೋದು. ಕ್ಲೋಸ್ ಆಗಿರುವಂಥ ಕ್ಯಾಪ್ಟನ್ ರೂಮ್ ಕೂಡ ಓಪನ್ ಆಯಿತು. ಹೌದು. ಸೊ ನಿನ್ನೆ ಎಪಿಸೋಡ್ನಲ್ಲಿ ಆಲ್ಮೋಸ್ಟ್ ನಾಮಿನೇಷನ್ ಚಟುವಟಿಕೆ ನಡೀತಾ ಇದೆ. ಸೊ ಚಟುವಟಿಕೆ ಯಾವ ರೀತಿಯಪ್ಪ ಅಂದರೆ ಇಲ್ಲಿ ಮನೆಯ ಕ್ಯಾಪ್ಟನ್ ಆಗಿರುವಂತಹ ಚೈತ್ರ ಅವರು ಯಾವ ಸ್ಪರ್ಧಿಗೆ ಎಷ್ಟು ಜನ ನಾಮಿನೇಟ್ ಮಾಡೋಕ್ಕೆ ಕೊಡ್ತಾರೆ, ಸೊ ಅಷ್ಟು ಜನ ಸ್ಪರ್ಧಿಗಳನ್ನ ಅವರು ನಾಮಿನೇಟ್ ಮಾಡಿ ಸ್ವಿಮ್ಮಿಂಗ್ ಪೂಲ್ಗೆ ತಳ್ಳಬೇಕಾಗುತ್ತೆ. ಸೊ ಇಲ್ಲಿ ಯಾವ ರೀತಿಯಪ್ಪ ಅಂದರೆ ಟೋಟಲಾಗಿ 8 ಕ್ಯಾಪ್ಗಳನ್ನ ಇಟ್ಟಿದ್ದಾರೆ. ಸೊ ಅಂದರೆ ಒಂದಷ್ಟು ಬೋರ್ಡ್ಗಳನ್ನ ಇಟ್ಟಿದ್ದಾರೆ. 8 ಕ್ಯಾಪ್ಗಳಲ್ಲಿ 0, 1 ಕ್ಯಾಪು, 1 ಕ್ಯಾಪು, 2 ಕ್ಯಾಪು, 3 ಕ್ಯಾಪು ಅಂತ ಒಂದು ಸ್ಟಿಕ್ಕರ್ಗಳನ್ನ ಅಂಟಿಸಿದ್ದಾರೆ ಕ್ಯಾಪ್ ಮೇಲೆ. ಸೊ ಆ ಒಂದು ಕ್ಯಾಪ್ನಲ್ಲಿ ಯಾರಿಗೆ ಯಾವ ನಂಬರ್ ಕೊಡ್ತಾರೆ ಚೈತ್ರ ಅವರು, ಸೊ ಅವರು ಅಷ್ಟು ಸ್ಪರ್ಧಿಗಳನ್ನ ನಾಮಿನೇಟ್ ಮಾಡ್ಬೋದು. ಅಲ್ಲಿ ಚೈತ್ರ ಅವರು ಕೆಲವೊಂದಿಷ್ಟು ಸ್ಪರ್ಧಿಗಳಿಗೆ 0 ಕೊಟ್ಟಿದ್ದಾರೆ, ಕೆಲವೊಂದಿಷ್ಟು ಜನಕ್ಕೆ 1 ನಂಬರ್ ಕೊಟ್ಟಿದ್ದಾರೆ, ಕೆಲವೊಂದಿಷ್ಟು ಜನಕ್ಕೆ 2 ನಂಬರ್ ಕೊಟ್ಟಿದ್ದಾರೆ. ಸೊ ಅದೇ ರೀತಿ ಈಗ ನಾಮಿನೇಷನ್ ಚಟುವಟಿಕೆ ನಡೀತಾ ಇದೆ. ಸೊ ಇಲ್ಲಿ ಮೊದಲನೇದಾಗಿ ಕಾವ್ಯ ಅವರಿಗೆ ನಮ್ಮ ಚೈತ್ರ ಅವರು 1 ನಂಬರ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಗಿಲ್ಲಿ ಅವರನ್ನ ನಾಮಿನೇಟ್ ಮಾಡಿದ್ದಾರೆ. ಸೊ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಈ ಒಂದು ಪ್ರೋಮೋದಲ್ಲಿ. ಸೊ ಇಲ್ಲಿ ಚೈತ್ರ ಅವರು ಕಾವ್ಯ ಅವರಿಗೆ 2 ಜನ ನಾಮಿನೇಟ್ ಮಾಡೋಕ್ಕೆ 2 ನಂಬರ್ ಕ್ಯಾಪ್ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ ನಮ್ಮ ಕಾವ್ಯ ಅವರು ಮೊದಲನೇದಾಗಿ ಯಾರನ್ನ ನಮ್ಮ ಗಿಲ್ಲಿ ಅವ್ರನ್ನ ಆಯ್ಕೆ ಮಾಡ್ತಾಳೆ, ಎರಡನೇದಾಗಿ ನಮ್ಮ ರಜತ್ ಅವ್ರನ್ನ ಆಯ್ಕೆ ಮಾಡ್ತಾರೆ. ಸೊ ಈಗ ಈ ವಾರದ ನಾಮಿನೇಷನ್ ಚಟುವಟಿಕೆ ಕೂಡ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಸೊ ನಿನ್ನೆ ಎಪಿಸೋಡ್ನಲ್ಲಿ ಆಲ್ಮೋಸ್ಟ್ 2 ಜನರದಷ್ಟೇ ನಾಮಿನೇಷನ್ ವಿಚಾರ ತೋರಿಸಿದ್ರು. ಬಟ್ ಇವತ್ತಿನ ಎಪಿಸೋಡ್ನಲ್ಲಿ ಪೂರ್ತಿ ತೋರಿಸ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಅದೇ ರೀತಿ ಈಗ ಅದಕ್ಕೆ ಸಂಬಂಧಪಟ್ಟಂಥ ಪ್ರೋಮೋ ಕೂಡ ಬಂದಿದೆ. ಸೊ ಇಲ್ಲಿ ರಜತ್ ಅವ್ರನ್ನ ನಮ್ಮ ಕಾವ್ಯ ಅವರು ಯಾವ ರೀತಿ ಕಾರಣಗಳನ್ನ ಕೊಟ್ಟು ನಾಮಿನೇಟ್ ಮಾಡ್ತಾ ಇದ್ದಾರೆ ಅಂದರೆ ಎಲ್ಲೋ ಬಿಗ್ ಬಾಸ್ ಮನೆಯಲ್ಲಿ ಇವರು ಒಂದಕ್ಕೆ ಅಂದರೆ ಒಬ್ಬರಿಗೆ ಸೀಮಿತವಾಗಿದ್ದಾರೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಯಾಕಪ್ಪ ಅಂದರೆ ಇಲ್ಲಿ ಗಿಲ್ಲಿ ಜೊತೆ ಆಲ್ಮೋಸ್ಟ್ ರಜತ್ ಅವರು ತುಂಬ ಕಾಣಿಸ್ಕೊತಾ ಇದ್ದಾರೆ. ಸೊ ಕಾಮಿಡಿ ವಿಚಾರದಲ್ಲಾಗಲಿ ಯಾರ ಜೊತೆ ಅಷ್ಟು ಮಾತಾಡ್ತಾ ಇದ್ದಾರೋ ಗೊತ್ತಿಲ್ಲ. ಸೊ ಗಿಲ್ಲಿ ಜೊತೆ ತುಂಬ ಕ್ಲೋಸ್ ಆಗಿದ್ದಾರೆ. ಸೊ ಎಲ್ಲೋದ್ರು ಅವ್ರ ಜೊತೆ ಇರೋ ಕಾರಣ ಕಾವ್ಯ ಅವರು ಗಿಲ್ಲಿನ ನಾಮಿನೇಟ್ ಮಾಡಿ ಗಿಲ್ಲಿ ವಿಚಾರದಲ್ಲಿ ರಜತ್ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಈ ಒಂದು ವಿಚಾರದಲ್ಲಿ ಕೆಲವು ಮಾತುಕತೆಗಳು ನಡೀತಾ ಇರ್ತವೆ ಕಾವ್ಯ ಮತ್ತು ರಜತ್ ಮಧ್ಯೆ. ಸೊ ಈ ಒಂದು ಮಾತಿಗೆ ರಜತ್ ಅವ್ರು ಏನು ಹೇಳ್ತಾ ಇದ್ದಾರೆ, ನಿಮ್ಮ ಪ್ರಕಾರ ಹೇಳೋದಾದರೆ ನಾವು ಬಿಗ್ ಬಾಸ್ ಮನೇಲಿ ಜಗಳ ಆಡ್ಕೊಂಡು ಎಲ್ಲರ ಹತ್ರ ಬೆರ್ಕೊಂಡು ಅವ್ರಿಗೆ ಬೈಕೊಂಡು ಇವ್ರಿಗೆ ಬೈಕೊಂಡು ಅನ್ನೋ ರೀತಿಲಿ ಇರಬೇಕು. ಸೊ ಸಮಸ್ಯೆನೇ ಮಾಡಬಾರ್ದು ಬಿಗ್ ಬಾಸ್ ಮನೆ ಅನ್ನೋ ರೀತಿಲಿ ಮಾತಾಡ್ತಾ ಇದ್ದಾರೆ. ಸೊ ಈ ಒಂದು ವಿಚಾರದಲ್ಲಿ ಕಾವ್ಯ ಮತ್ತು ರಜತ್ ಮೇಲೆ ತುಂಬ ಭೀಕರವಾಗಿ ಮಾತುಕತೆಗಳು ನಡೆದಿದ್ದಾವೆ ಅಂತಲೂ ಕೂಡ ಹೇಳ್ಬೋದು. ಇಂಥ ಟೈಮಲ್ಲಿ ಅಲ್ಲಿ ಕೂತ್ಕೊಂಡಿರುವಂತಹ ಧ್ರುವಂತ್ ಅವರು ಏನು ಹೇಳ್ತಾರಪ್ಪ ಅಂದರೆ ಏಕವಚನದಲ್ಲಿ ಹೆಂಗೆ ಮಾತಾಡ್ತಾನೆ ನೋಡು, ಅವನಿಗೆ ಮರ್ಯಾದೆ ಇಲ್ವಾ ಅನ್ನೋ ರೀತಿಲಿ ಮಾತಾಡ್ತಾರೆ. ಅಷ್ಟೇ ಅಲ್ಲದೆ ರಜತ್ ಅವ್ರು ಏನು ಹೇಳ್ತಾರೆ, ಏನೋ ಕಂಟೆಸ್ಟೆನ್ಸ್ ಇವರು ಯಾವ ಸೀಮೆ ಕಂಟೆಸ್ಟೆನ್ಸು ಅನ್ನೋ ರೀತಿಲಿ ಮಾತಾಡ್ತಾರೆ. ಸೊ ಕಂಟೆಸ್ಟೆಂಟ್ ವಿಷಯಕ್ಕೂ ಕೂಡ ಬರ್ತಾರೆ. ಅಲ್ಲಿ ಕಾವ್ಯ ಒಬ್ಬರ ಬಗ್ಗೆ ಮಾತ್ರ ಮಾತಾಡಬೇಕಾಗಿತ್ತು. ಅದು ಬಿಟ್ಟು ರಜತ್ ಅವರು ಎಲ್ಲ ಕಂಟೆಸ್ಟೆಂಟ್ ಬಗ್ಗೆನೂ ಮಾತಾಡೋಕ್ಕೆ ಟ್ರೈ ಮಾಡ್ತಾರೆ. ಅಂಥ ಸಮಯದಲ್ಲಿ ನಮ್ಮ ಧ್ರುವಂತ್ ಅವರು ಅಯ್ಯೋ ಏನೋ ಇವನು ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಅಂಥ ಸಮಯದಲ್ಲಿ ನಮ್ಮ ರಜತ್ ಅವರ ಕಿವಿಗೆ ಆ ಒಂದು ವರ್ಡ್ ಕೇಳುತ್ತೆ. ಆಗ ರಜತ್ ಅವರು ಏನೋ ನಿಂದು ಅಯ್ಯಯ್ಯೋ ಸರಿ ಇರಲ್ಲ ನೋಡು ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಸೊ ಹಾಗಾಗಿ ಇವರ ಮಧ್ಯೆನೂ ಕೂಡ ಜಗಳ ಶುರುವಾಗುತ್ತೆ. ಸೊ ಧ್ರುವಂತ್ ಮತ್ತು ರಜತ್ ಮಧ್ಯೆ ತುಂಬ ಜೋರಾಗಿ ಜಗಳ ಕೂಡ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ತುಂಬ ಜೋರಾಗಿ ಮಾತುಕತೆಗಳು ನಡೆದಿದ್ದಾವೆ. ಬಟ್ ಪ್ರೋಮೋದಲ್ಲಿ ಆ ರೀತಿ ಯಾವುದೇ ರೀತಿಯ ಮಾತುಗಳನ್ನ ತೋರಿಸಿಲ್ಲ. ಬಟ್ ಆದರೆ ಇಲ್ಲಿ ಧ್ರುವಂತ್ ಅವರು ಏನು ಹೇಳ್ತಾ ಇದ್ದಾರೆ, ನಿನ್ನ ಇಂಥ ನವರಂಗಿ ಆಟಗಳನ್ನ ನಿನ್ನ ಆ ಸೀಸನಲ್ಲಿ ಇಟ್ಕೋ, ಈ ಸೀಸನಲ್ಲಿ ಹೇಳಕ್ಕೆ ಬರಬೇಡ, ಆ ಸೀಸನ್ ಅಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಈ ಒಂದು ವಿಚಾರದಲ್ಲಿ ರಜತ್ ಅವರು ತುಂಬ ಗರಂ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಲ್ಲಿರುವಂಥ ಸ್ಪರ್ಧಿಗಳೆಲ್ಲ ಅವ್ರನ್ನ ಹಿಡ್ಕೊಂಡಿದ್ದಾರೆ. ಸೊ ನಾಮಿನೇಷನ್ ಚಟುವಟಿಕೆ ನಡೀತಾ ಇಲ್ಲ. ಸೊ ಇವರಿಬ್ಬರ ಜಗಳನೇ ಕೂಡ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಸೊ ಅಲ್ಲಿ ತುಂಬ ಜೋರಾಗಿ ಜಗಳ ನಡೀತಾ ಇದೆ. ಅಷ್ಟೇ ಅಲ್ಲದೆ ಇಲ್ಲಿ ಧ್ರುವಂತ್ ಅವರು ಹಿಡ್ಕೊಂಡು ಅವ್ರನ್ನ ಕೈ ಬಿಡಿಸಿ ಹೊಡೆಯೋ ಲೆವೆಲ್ಗೆಲ್ಲ ಹೋಗ್ತಾ ಇದ್ದಾರೆ. ಸೊ ಅಷ್ಟೇ ಧ್ರುವಂತ್ ಅವರು ಒಬ್ಬರೇ ಅಲ್ಲ, ರಜತ್ ಅವರು ಕೂಡ ಅವರಿಗೆ ಹೊಡೆಯೋ ಲೆವೆಲ್ಗೆ ಹೋಗ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ನಾಮಿನೇಷನ್ ವಿಚಾರದಲ್ಲಿ ತುಂಬ ಜೋರಾಗಿ ಜಗಳ ನಡೀತಾ ಇದೆ. ಅಲ್ಲಿರುವಂತಹ ಕ್ಯಾಪ್ಟನ್ ಎಲ್ಲ ಬಂದು ಜಗಳ ಬಿಡಿಸೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಆದರೆ ರಜತ್ ಮತ್ತು ಧ್ರುವಂತ್ ಅವರು ಬಗ್ತಾ ಇಲ್ಲ, ಅಷ್ಟು ಜೋರಾಗಿ ಜಗಳ ಆಡೋಕ್ಕೆ ಶುರು ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು.
ಧ್ರುವಂತ್ ಅವರು ಕಳೆದ ಸೀಸನ್ ಬಗ್ಗೆ ತುಂಬ ಜೋರಾಗಿ ರಜತ್ ಅವ್ರ ಹತ್ರ ಮಾತಾಡಿದ್ದಾರೆ. ಸೊ ಆ ಒಂದು ಕಾರಣಕ್ಕೆ ಇಲ್ಲಿ ಜಗಳ ತುಂಬ ಜೋರಾಗಿ ನಡೀತಾ ಇದೆ. ಸೊ ಈ ಒಂದು ವಿಚಾರದಲ್ಲಿ ರಜತ್ ಅವರು ಕೊಟ್ಟರೆ ಏಟು ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಆಗ ಧ್ರುವಂತ್ ಅವರು ಬಾರೋ ಮುಟ್ಬಾರೋ ಅನ್ನೋ ರೀತಿಯಲ್ಲಿ ಮಾತಾಡಿ ಸೊ ಈಗ ತುಂಬ ಜೋರಾಗಿ ಜಗಳ ನಡೀತಾ ಇದೆ. ಸೊ ಹೊಡಿಯೋ ಲೆವೆಲ್ಗೆಲ್ಲ ಹೋಗ್ತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಆಲ್ಮೋಸ್ಟ್ ಇವತ್ತಿನ ಎಪಿಸೋಡ್ನ ಯಾರು ಮಿಸ್ ಮಾಡ್ಕೋಬೇಡಿ, ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ ಅಂತ ಗೊತ್ತಾಗುತ್ತೆ. ಸೊ ಇಲ್ಲಿ ಯಾವ ವಿಚಾರದಲ್ಲಿ ರಜತ್ ಅವರು ಜಗಳ ಆಡಿದ್ದಾರೆ ಅಂತ ಸಣ್ಣ ಪುಟ್ಟ ವಿಷಯಗಳು ಮಾತ್ರ ಗೊತ್ತಾಗಿದೆ. ಸೊ ಪೂರ್ತಿ ವಿಷಯಗಳು ಗೊತ್ತಾಗಿಲ್ಲ. ಯಾಕಪ್ಪ ಅಂದರೆ ಪ್ರೋಮೋದಲ್ಲಿ ಕೆಲವೊಂದಿಷ್ಟು ಕಟ್ ಮಾಡಿದ್ದಾರೆ. ಸೊ ಪ್ರೋಮೋದಲ್ಲಿ ಯಾವ ರೀತಿ ತೋರಿಸಿದಾರೋ ಆ ರೀತಿ ಅಪ್ಡೇಟ್ಗಳನ್ನ ಅಷ್ಟೇ ನಾವು ಕೊಟ್ಟಿದ್ದೀವಿ. ದಯವಿಟ್ಟು ಯಾರು ಇನ್ನೂ ಈ ಪ್ರೋಮೋ ನೋಡಿಲ್ಲ, ಸೊ ಆಲ್ರೆಡಿ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ, ಹೋಗಿ ನೋಡ್ಬೋದು. ಸೊ ನಿಮ್ಮ ಪ್ರಕಾರ ಇಲ್ಲಿ ಇವರಿಬ್ಬರ ಜಗಳದಲ್ಲಿ ಯಾರ ತಪ್ಪಿದೆ, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ರಜತ್ ಅವರು ಕೆಲವೊಂದಿಷ್ಟು ವಿಷಯಗಳನ್ನ ಮಾತಾಡಿದ್ದಾರೆ. ಸೊ ಮಾತಾಡಿಲ್ಲ ಅಂತ ಹೇಳೋ ಹಾಗಿಲ್ಲ. ಸೊ ಆ ಒಂದು ವಿಚಾರದಲ್ಲಿ ಮಾತಾಡೋ ಟೈಮ್ನಲ್ಲಿ ನಮ್ಮ ಧ್ರುವಂತ್ ಅವರು ಮಾತಾಡಬಾರ್ದಾಗಿತ್ತು. ಯಾಕಪ್ಪ ಅಂದರೆ ಈಗ ನಾಮಿನೇಷನ್ ಚಟುವಟಿಕೆ ನಡೆಯುವ ಸಮಯದಲ್ಲಿ ಕಾವ್ಯ ಮತ್ತು ರಜತ್ ಅವರು ಇಬ್ಬರೇ ಮಾತಾಡಬೇಕು. ಅದು ಬಿಟ್ಕೊಂಡು ಅಲ್ಲಿರುವಂಥ ಎಲ್ಲ ಸ್ಪರ್ಧಿಗಳು ಮಾತಾಡಿದ್ರೆ ತಪ್ಪು ಅಂತಲೂ ಕೂಡ ಹೇಳ್ಬೋದು. ಸೊ ಅವರವರ ಕಾರಣಗಳು ಬಂದಾಗ ಅವರು ಮಾತಾಡೋದು ಸರಿ, ಬಟ್ ಅಲ್ಲಿ ಬಂದೇ ಇಲ್ಲ. ಸೊ ಇಲ್ಲಿ ಧ್ರುವಂತ್ ಅವರು ಏನು ಹೇಳ್ತಿದ್ದಾರೆ, ಅವ್ನು ನೋಡಿ ಯಾವ ರೀತಿ ಏಕವಚನದಲ್ಲಿ ಮಾತಾಡ್ತಾ ಇದ್ದಾನೆ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಸೊ ಅಂಥ ಸಮಯದಲ್ಲಿ ಆ ಒಂದು ಮಾತಿಗೆ ರಜತ್ ಅವರು ಯಾಕೋ ಏನೋ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಸೊ ಆಗ ಈ ಒಂದು ಸಣ್ಣ ವಿಷಯಕ್ಕೂ ಜಗಳ ಶುರು ಆಗಿರ್ಬೋದು, ಹೇಳೋಕ್ಕಾಗಲ್ಲ ಅಲ್ಲಿ ಧ್ರುವಂತ್ ಅವರು ಯಾವ ರೀತಿ ಮಾತಾಡಿದಾರೋ, ರಜತ್ ಅವರು ಯಾವ ರೀತಿ ಮಾತಾಡಿದಾರೋ. ಸೊ ನಾವಂತೂ ನೋಡಿಲ್ಲ. ಸೊ ಪ್ರೋಮೋದಲ್ಲಿ ಆ ರೀತಿ ಯಾವುದೂ ತೋರಿಸಿಲ್ಲ. ಹಾಗಾಗಿ ನಾವು ಇವರೇ ತಪ್ಪಿದೆ ಅವ್ರದ್ದೇ ತಪ್ಪಿದೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಅಲ್ಲಿ ಇಲ್ಲಿ ಧ್ರುವಂತ್ ಅವರು ಸ್ವಲ್ಪ ತಪ್ಪಿದೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಕಳೆದ ಸೀಸನ್ ವಿಚಾರಗಳನ್ನು ಈ ಸೀಸನಲ್ಲಿ ತರಬಾರ್ದು. ಆಲ್ರೆಡಿ ಕಿಚ್ಚ ಸುದೀಪ್ ಅವರು ಒಂದ್ಸರಿ ವಾರ್ನಿಂಗ್ ಸಹ ಕೊಟ್ಟಿದ್ದಾರೆ. ಆ ಸೀಸನ್ನೇ, ಈ ಸೀಸನ್ ಅಂದರೆ ಆ ಸೀಸನ್ ವಿಷಯಗಳನ್ನ ಬಿಟ್ಬಿಡಿ, ಈಗ ಈ ಸೀಸನ್ ಬಗ್ಗೆ ಮಾತಾಡಿ ಅಂತಲೂ ಕೂಡ ಹೇಳಿದ್ದಾರೆ. ಸೊ ಈಗ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳಾಗಿ ಎಂಟ್ರಿ ಕೊಟ್ಟಿರುವಂತಹ ಮಾಜಿ ಸ್ಪರ್ಧಿಗಳಿಗೆ ಈ ರೀತಿ ಹೇಳೋದು ತಪ್ಪು ಅಂತಲೂ ಕೂಡ ಹೇಳ್ಬೋದು. ಸೊ ಬಂದಾಗಿಂದ ಇವರು ಇದೇ ಒಂದೇ ಪಾಯಿಂಟ್ನ ಇಟ್ಕೊಂಡು ಎಲ್ಲ ಸ್ಪರ್ಧಿಗಳು ಇವ್ರನ್ನ ನಾಮಿನೇಟ್ ಮಾಡೋದಾಗಲಿ, ವಿಷಯಗಳನ್ನ ಕೆಣಕಿ ಮಾತಾಡೋದಾಗಲಿ ತುಂಬ ನಡೀತಾ ಇದೆ. ಯಾಕಪ್ಪ ಅಂದರೆ ಕಳೆದ ವಾರ ನಡೆದಂತಹ ಕ್ಯಾಪ್ಟನ್ಸಿ ಅಂದರೆ ಜೋಡಿ ಕ್ಯಾಪ್ಟನ್ ಟಾಸ್ಕ್ನಲ್ಲೂ ಸಹ ಯಾರು ರಕ್ಷಿತಾ ಮಾಡೋರು ಕೂಡ ಇದೇ ವಿಚಾರಕ್ಕೆ ಅವ್ರನ್ನ ಹೊರಗಡೆ ಇಟ್ಟರು ಕ್ಯಾಪ್ಟನ್ಸಿ ಟಾಸ್ಕ್ನಿಂದ. ಏನಪ್ಪ ಅಂದರೆ ವೈಲ್ಡ್ ಕಾರ್ಡ್ ಎಂಟ್ರಿಯಿಂದ ಬಂದಿದ್ದಾರೆ, ಆಲ್ರೆಡಿ ಅವ್ರಿಗೆ ಒಂದು ಚಾನ್ಸ್ ಸಿಕ್ಕಿದೆ. ಹಾಗಾಗಿ ಬಟ್ ಅಲ್ಲಿ ಕಂಟೆಸ್ಟೆಂಟ್ಸ್ ಅಂತ ಬಂದಾಗ ಕಂಟೆಸ್ಟೆಂಟ್ಸ್ ರೀತಿ ತೊಗೊಳ್ಬೇಕು. ಅದು ಬಿಟ್ಕೊಂಡು ಇವರು ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಬಂದಿದ್ದಾರೆ, ಹಾಗೆ ಬಂದಿದ್ದಾರೆ, ಹೀಗೆ ಬಂದಿದ್ದಾರೆ ಅನ್ನೋದು ತಪ್ಪು. ಬಟ್ ಅಲ್ಲಿ ಈಗ ಸೀಸನ್ 12ಗೆ ಬಂದಿದ್ದಾರೆ ಅಂದರೆ ಅವರು ಕಂಟೆಸ್ಟೆಂಟ್ಸೇ. ಸೊ ಅಂದರೆ ಅವರಿಗೆ ಅವರ ಮಧ್ಯೆ ಪೈಪೋಟಿ ಇದ್ದೇ ಇರುತ್ತೆ. ಅದು ಬಿಟ್ಕೊಂಡು ಇವರು ಬರೀ ವೈಲ್ಡ್ ಕಾರ್ಡ್ ಸ್ಪರ್ಧಿ ಅನ್ನೋದು ತಪ್ಪಾಗುತ್ತೆ. ಸೊ ಇಲ್ಲಿ ಏಕವಚನದಲ್ಲಿ ರಜತ್ ಅವರು ಮಾತಾಡಿದ್ದು ತಪ್ಪು ಅಂತಲೂ ಕೂಡ ಹೇಳ್ಬೋದು. ತಪ್ಪು ಅಂತ ಹೇಳ್ತಾ ಇಲ್ಲ ನಾನು, ತಪ್ಪೆ. ಬಟ್ ಆದರೆ ಈ ಒಂದು ವಿಚಾರದಲ್ಲಿ ಧ್ರುವಂತ್ ಅವರು ಯೂಸ್ ಮಾಡುವಂಥ ಪದಗಳು ತಪ್ಪಾಗಿರಬಹುದು. ಯಾಕಪ್ಪ ಅಂದರೆ ಇಲ್ಲಿ ಕಳೆದ ಸೀಸನಲ್ಲಿ ಇಟ್ಕೋ ನಿನ್ನ ದಿಮಾಕ್ಗಳನ್ನ ಅನ್ನೋ ರೀತಿಯಲ್ಲಿ ಮಾತಾಡಿದಾಗ ಸೊ ಇಲ್ಲಿ ರಜತ್ ಅವರಿಗೆ ತುಂಬ ಸಿಟ್ಟು ಬಂದಿರುತ್ತೆ. ಸೊ ಆ ಕಾರಣಕ್ಕೆ ಇವ್ರನ್ನ ಹೊಡೆಯೋ ರೇಂಜ್ಗೆ ಹೋಗ್ತಾ ಇದ್ದಾರೆ. ಸೊ ಹೊಡೆದ್ರೆ ಮಗನೇ ಅನ್ನೋ ರೀತಿಯಲ್ಲಿ ಇವರು ಮಾತಾಡ್ತಾ ಇದ್ದಾರೆ. ಬಟ್ ಅಲ್ಲಿ ಮುಟ್ಬಾರೋ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಈಗ ನಾಮಿನೇಷನ್ ಚಟುವಟಿಕೆಗಿಂತ ಇವರ ಜಗಳ ತುಂಬ ಜೋರ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಆಲ್ಮೋಸ್ಟ್ ಇವತ್ತಿನ ಎಪಿಸೋಡ್ನಲ್ಲಿ ನಾಮಿನೇಷನ್ ಚಟುವಟಿಕೆ ಮಧ್ಯೆ ಇವರ ಜಗಳನೂ ಇರುತ್ತೆ ಅಂತಲೂ ಕೂಡ ಹೇಳ್ಬೋದು. ಸೊ ಹಾಗಾಗಿ ಇವರಿಬ್ಬರ ತಪ್ಪಲ್ಲಿ ಯಾರ ತಪ್ಪಿ ಅಂತ ನಿಮ್ಮ ಮನಸ್ಸಿಗೆ ಕಾಮೆಂಟ್ ಮುಖಾಂತರ ತಿಳಿಸಿ. ಅಷ್ಟೇ ಅಲ್ಲದೆ ಈಗ ಈ ವಾರದ ನಾಮಿನೇಷನಲ್ಲಿ ಕಾವ್ಯ ಅವರು ಗಿಲ್ಲಿನ ಕೂಡ ನಾಮಿನೇಟ್ ಮಾಡಿದ್ದಾರೆ. ಸೊ ಯಾಕೆ ಅಂತ ಗೊತ್ತಿಲ್ಲ. ಆಲ್ಮೋಸ್ಟ್ ಇಲ್ಲಿ ಗಿಲ್ಲಿಗೆ ಸಿಕ್ಕಾಪಟ್ಟೆ ಕಾವ್ಯನೇ ಮುಳ್ಳಾಗ್ತಾ ಇದ್ದಾಳೆ ಅಂತಲೂ ಕೂಡ ಹೇಳ್ಬೋದು. ನೋಡೋಣ. ಸೊ ಆಲ್ಮೋಸ್ಟ್ ಇಲ್ಲಿ ಕಾವ್ಯ ಅವರಿಗೆ 2 ಜನ ಸ್ಪರ್ಧಿಗಳನ್ನ ಹೆಸರುಗಳನ್ನ ಆಯ್ಕೆ ಕೊಟ್ಟಿದ್ದಾರೆ. ಯಾರನ್ನೇನಪ್ಪ ಅಂದರೆ 2 ಜನ ಆಯ್ಕೆ ಮಾಡಿ ಈ ವಾರ ನಾಮಿನೇಟ್ ಮಾಡೋಕ್ಕೆ ಅಂದಾಗ ಸೊ ಇಲ್ಲಿ ಕಾವ್ಯ ಅವರು ಗಿಲ್ಲಿ ಮತ್ತು ರಜತ್ ಅವ್ರನ್ನ ಹೆಸರನ್ನ ತೊಗೊಂಡಿದ್ದಾರೆ. ನೋಡೋಣ. ಸೊ ಆಲ್ಮೋಸ್ಟ್ ಇಲ್ಲಿ ಮೊದಲನೇ ಹೆಸರು ಗಿಲ್ಲಿ ಅವ್ರದ್ದು ತೊಗೊಂಡಿದ್ದಾರೆ, ಎರಡನೇದಾಗಿ ರಜತ್ ಅವರು ತೊಗೊಂಡಿದ್ದಾರೆ. ಸೊ ರಜತ್ ಅವರು ತಗೊಂಡಾಗ ಇಂಥ ಜಗಳ ಶುರುವಾಗಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ಆಲ್ಮೋಸ್ಟ್ ಇಲ್ಲಿ ಗಿಲ್ಲಿನ ಮೊದಲು ಈ ವಾರ ನಾಮಿನೇಟ್ ಮಾಡಿದ್ದು ಕಾವ್ಯ ಅವರು. ಸೊ ರೀಸನ್ ಗೊತ್ತಿಲ್ಲ, ಯಾವ ಥರ ರೀಸನ್ಗಳನ್ನ ಕೊಟ್ಟಿದ್ದಾರೆ ಅಂತ ಈ ಪ್ರೋಮೋದಲ್ಲಿ ತೋರಿಸಿಲ್ಲ. ಬಟ್ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಸೊ ಕಾವ್ಯ ಅವರು ಗಿಲ್ಲಿನ ಈ ವಾರ ನಾಮಿನೇಟ್ ಮಾಡಿದ್ದಾರೆ ಅಂತ. ನೋಡೋಣ ಗಿಲ್ಲಿಗೆ ಯಾರೋ ಎಷ್ಟು ಗಿಲ್ಲಿ ಅವರಿಗೆ ಬಂದಾಗ ಗಿಲ್ಲಿ ಅವರು ಏನಾದರೂ ಕಾವ್ಯನ ನಾಮಿನೇಟ್ ಮಾಡ್ತಾರಾ ಅಥವಾ ಬೇರೆ ಯಾರು ನಾಮಿನೇಟ್ ಮಾಡ್ತಾರಾ ಅಂತ ನೋಡಬೇಕು. ಸೊ ನೋಡೋಣ. ಈ ಒಂದು ಪ್ರೋಮೋದಲ್ಲಿ ತೋರಿಸಿಲ್ಲ. ಆಲ್ಮೋಸ್ಟ್ ಇವತ್ತಿನ ಎಪಿಸೋಡ್ನಲ್ಲಿ ನಾಮಿನೇಷನ್ ಪ್ರಕ್ರಿಯೆ ಗೊತ್ತಾಗುತ್ತೆ. ಅಷ್ಟೇ ಇಲ್ಲದೆ ಈಗ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿರುವಂತಹ ರಾಕ್ಷಸ ಡೆವಿಲ್ ಅಂತಲೂ ಕೂಡ ಹೇಳ್ಬೋದು, ವಿಲನ್. ಸೊ ವಿಲನ್ ಒಂಥರ ತುಂಬ ಸಿಕ್ಕಾಪಟ್ಟೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಯಾಕಪ್ಪ ಅಂದರೆ ಈಗ ಬಿಗ್ ಬಾಸ್ ಈ ಒಂದು ಆಟಕ್ಕೆ ಇಲ್ಲ. ಸೊ ಇನ್ಮೇಲೆ ವಿಲನ್ನೇ ಈ ಒಂದು ಆಟಕ್ಕೆ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಇಲ್ಲಿ ವಿಲನ್ನು ಬಿಗ್ ಬಾಸ್ನ ಕೆಲವು ರೂಲ್ಸ್ಗಳನ್ನು ಕೂಡ ಅಲ್ಲಿರುವಂಥ ಸ್ಪರ್ಧಿ ಕೈಯಲ್ಲಿ ಬ್ರೇಕ್ ಮಾಡಿಸ್ತಾ ಇದ್ದಾರೆ. ಸೊ ಅಷ್ಟೇ ಇಲ್ಲದೆ ಈಗ ಗೋಸ್ಟ್ ಮನೆ ಆಗಿರುವಂಥ ಬಿಗ್ ಬಾಸ್ ಮನೆಯಲ್ಲಿ ಒಳ್ಳೆ ಎಂಟರ್ಟೈನ್ಮೆಂಟ್ ಈ ವಾರ ಸಿಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಆಲ್ಮೋಸ್ಟ್ ಇಲ್ಲಿ ವಿಲನ್ ಎಂಟ್ರಿ ಕೊಟ್ಟಿರುವಂತಹ ಬಿಗ್ ಬಾಸ್ ಮನೆಗೆ ಸೊ ಇವರಿವರ ಮಧ್ಯೆ ಜಗಳ ಹಚ್ಚಿ ವಿಲನ್ ಮಜಾ ತಗೊತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಒಂದು ಥಿಂಕ್ ಮಾಡಿ. ಸೊ ಇಲ್ಲಿ ಈ ಒಂದು ವಾರ ಎಂಟರ್ಟೈನ್ಮೆಂಟ್ಗೆ ಏನು ಕೊರತೆ ಇಲ್ಲ ಅಂತಲೂ ಕೂಡ ಹೇಳ್ಬೋದು. ಆಲ್ಮೋಸ್ಟ್ ಇಲ್ಲಿ ಗೊತ್ತಾಗ್ತಾ ಇದೆ ಯಾರ್ಯಾರೋ ಯಾವ್ಯಾವ ರೀತಿ ಅಂತ. ಸೊ ಇಲ್ಲಿ ಆಲ್ಮೋಸ್ಟ್ ಆ ಡೆವಿಲ್ ಆ ಸ್ಪರ್ಧಿಗಳಿಗೆ ತಿಳಿಸ್ಕೊಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ನಿನ್ನೆ ಎಪಿಸೋಡ್ ಹೇಗಿತ್ತು, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಸೊ ಆಲ್ಮೋಸ್ಟ್ ನಿನ್ನೆ ಕ್ಯಾಪ್ಟನ್ಸಿ ವಿಚಾರದಲ್ಲೂ ಕೂಡ ಚೈತ್ರಾಗೆ ಒಂದು ದೊಡ್ಡ ಡೀಲ್ನ ಕೊಟ್ಟು ಆಲ್ರೆಡಿ ಈಗ ಯಾರೋ ನಮ್ಮ ಚೈತ್ರ ಅವರು ಮನೆ ಕ್ಯಾಪ್ಟನ್ ಆಗಿದ್ದಾರೆ. ರಾಶಿಕಾ ಅವರಿಗೆ ಒಂದು ಡೀಲ್ನ ಕೊಟ್ಟಿತ್ತು. ಏನಪ್ಪ ಅಂದರೆ
ಸೊ ನೀವು ಈ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಡೈರೆಕ್ಟ್ ಸೆಲೆಕ್ಟ್ ಆಗ್ತೀರಾ. ಸೊ ನೀವು ಇಬ್ಬರನ್ನು ಬ್ಲಾಕ್ ಮಾಡಬೇಕು ಈ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಅಂದಾಗ, ಸೊ ಇಲ್ಲಿ ರಘು ಮತ್ತು ಧನುಷ್ ಅವರ ಹೆಸರನ್ನ ಆಯ್ಕೆ ಮಾಡ್ತಾರೆ. ಸೊ ಹಾಗಾಗಿ ಇವರು ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಈ ವಾರ ಇರೋದಿಲ್ಲ. ಸೊ ಅವರು ಡೈರೆಕ್ಟ್ ಅಂದರೆ ಈ ವಾರ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ನ ಆಡೋ ಹಾಗಿಲ್ಲ, ಸೊ ಕ್ಯಾಪ್ಟನ್ಸಿಗೂ ಬರೋ ಹಾಗಿಲ್ಲ. ಸೊ ಯಾವ ಕಾರಣ ಕೊಡ್ತಾರಪ್ಪ ಅಂದರೆ ಆಲ್ರೆಡಿ ಇವರು 2 ಸಾರಿ ಕ್ಯಾಪ್ಟನ್ ಆಗಿದ್ದಾರೆ. ಸೊ ಹಾಗಾಗಿ ನೆಕ್ಸ್ಟ್ ಟೈಮ್ ಇವ್ರಿಗೆ ಸಿಗಬಾರ್ದು ಅನ್ನೋ ಕಾರಣಕ್ಕೆ ಕೊಟ್ಟು ಸೊ ಆ ಒಂದು ವಿಚಾರದಲ್ಲಿ ಇಬ್ಬರನ್ನು ಬ್ಲಾಕ್ ಮಾಡ್ತಾರೆ. ನೋಡಬೇಕು ಈ ಸಾರಿನೂ ಕೂಡ ಕ್ಯಾಪ್ಟನ್ಸಿ ಟಾಸ್ಕ್ ತುಂಬ ಡಿಫ್ರೆಂಟಾಗಿ ನಡೆಯುತ್ತೆ. ಈಗಾಗಲೇ ನಾಮಿನೇಷನ್ ಟಾಸ್ಕ್ ಕೂಡ ನಡೀತಾ ಇದೆ. ಸೊ ಇವತ್ತು ಆಲ್ಮೋಸ್ಟ್ ಯಾರು ನಾಮಿನೇಟ್ ಆಗಿದ್ದಾರೆ ಅಂತ ಗೊತ್ತಾಗುತ್ತೆ. ಸೊ ನಿಮ್ಮ ಪ್ರಕಾರ ಇವತ್ತು ನಾಮಿನೇಟ್ ಆಗಿರುವಂಥ ಸ್ಪರ್ಧಿಗಳು ಯಾರಾಗಿರ್ಬೋದು, ಯಾರಾಗಬೇಕು, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಅಷ್ಟೇ ಅಲ್ಲದೆ ಈಗ ಡೆವಿಲ್ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಈ ಒಂದು ಕಾನ್ಸೆಪ್ಟ್ ಯಾವ ರೀತಿ ಇದೆ, ಸೊ ಈ ಒಂದು ಕಾನ್ಸೆಪ್ಟಲ್ಲಿ ಅತಿ ಹೆಚ್ಚು ವೈರಲ್ ಆಗ್ತಾ ಇರುವಂಥ ಸ್ಪರ್ಧಿ ಯಾರು, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇರಿ. ಮತ್ತೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟಲ್ಲಿ ಅಂತ ಹೇಳ್ತಾ ಬಾಯ್ ಬಾಯ್ ಫ್ರೆಂಡ್ಸ್.